ಅನು ಸೌಂಡ್ ಕಮ್ಮಿ ಮಾಡು. ಬೆಳಗ್ಗೆ ಎದ್ದು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಬಂದರೆ ಜೋರಾಗಿ ಸೌಂಡ್ ಕೊಟ್ಕೊಂಡು ಕೂತವ್ರೆ. ಯಾವುದೋ ರೀಲ್ಸ್. ಎನಿವೇಸ್, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಇವತ್ತು ಹಬ್ಬದ ಹಿಂದಿನ ದಿನ ಸುಮಾರು ಕ್ಲೀನಿಂಗ್ ಕೆಲಸಗಳಿದೆ. ಸೊ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ ಅಂದ್ಬಿಟ್ಟು ಇವತ್ತು ಒಂದು ಕೆಲಸದ ಹುಡುಗಿನ ಬರೋದಕ್ಕೆ ಹೇಳಿದ್ದೀನಿ. ಅಂದರೆ ನನಗೆ ಬಂದು ಮನೆ ಒರೆಸ್ಕೊಡತ್ತಲ್ಲ, ಆ ಹುಡುಗಿ ತಂಗಿ ಬರ್ತೀನಿ ಅಕ್ಕ ಅಂತ ಹೇಳಿದೆ. ಅದು ಎಷ್ಟೊತ್ತಿಗೆ ಬರುತ್ತೋ ಏನೋ ಐಡಿಯಾ ಇಲ್ಲ. ನೀನು ಎಷ್ಟೊತ್ತಿಗಾರು ಬರಪ್ಪ ಅಂತ ನಾನೇ ಹೇಳಿದ್ದೀನಿ. ಮತ್ತೆ ನಾವು ಅಷ್ಟು ಗಂಟೆ ಇಷ್ಟು ಗಂಟೆ ಅಂತ ಅಂದು ಅವ್ರು ಆ ಟೈಮಿಗೆ ಬಂದಿಲ್ಲ ಅಂದರೆ ನಾವು ಕಾಯ್ಕೊಂಡು ಕೂತ್ಕೊಂಡು, ಅದಕ್ಕೆ ಹೇಳಿಬಿಟ್ಟಿದ್ದೀನಿ, ನಿನಗೆ ಇಷ್ಟ ಇದ್ದಿದ್ದ ಟೈಮಲ್ಲಿ ಬಂದು ಕಾಲಿಂಗ್ ಬೆಲ್ ಮಾಡು ಅಂತ. ಸೊ ಹುಡುಗಿ ಬರೋ ಅಷ್ಟೊತ್ತಿಗೆ ಬಾಕಿ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಣ, ಕುಕ್ಕಿಂಗ್ ಅಂದ್ಕೊಂಡು ಕಿಚನಿಗೆ ಬಂದಿದ್ದೀನಿ. ಬಂದು ನೋಡಿದ್ರೆ ಏನು ಇರಲಿಲ್ಲ ತರಕಾರಿ. ಅದಕ್ಕೆ ಬೆಂಡೆಕಾಯಿ ತಗೊಂಡು ಬಾ ಹೋಗುಮನು ಅಂತ ಕಳಿಸಿದೆ. ತಂದಿದ್ದಾರಪ್ಪ. ಒಂದು ಟೈಮ್ಗೆ ಒಂದು ಅರ್ಧ ಕೆಜಿ ತರಿಸಿದ್ದೀನಿ. ಅರ್ಧ ಕೆಜಿ ತಗೊಂಡು ಬಾ ಅಂತಂದರೆ ಬೌಲ್ಗೆ ಹಾಕ್ಬಿಟ್ಟು ಕೊಟ್ರಂತೆ ಆ ಅಮ್ಮಂಗೆ. ಕೊಟ್ಬಿಟ್ಟು ಕ್ರೌಡ್ ಐತೆ ಅಂದ್ಬಿಟ್ಟು ಸೈಡಲ್ಲಿ ನಿಂತ್ಕೊಂಡಿದ್ರೆ ಆ ಅಮ್ಮ ಹಾಕಿ ಕಳಿಸಿರೋದೇ ನಮಗೆ ಒಂದು 400 ಗ್ರಾಮ್, 450 ಗ್ರಾಮ್, 50 ಗ್ರಾಮ್ ಹೊಡೆದಿದ್ದಾರೆ. ಅದಕ್ಕೆ ಹೇಳ್ತಾ ಇದೆ, ನೀನು ನೋಡ್ತಿದ್ದಂಗೆ ಗೊತ್ತಾಗೋಗತ್ತೆ, ಎಲ್ಲೆಲ್ಲೋ ನೋಡ್ಕೊಂಡು ನಿಂತ್ಕೋತಾರೆ, ನಾವು ಹಾಕಿದಷ್ಟು ತಗೊಂಡು ಹೋಗ್ತಾರೆ ಅಂತ. ಅಲ್ಲ, ನೀನ್ ಹಾಕಿ ಕೊಟ್ಟೆ, ಅವ್ರು ವೇಗ್ ಮಾಡ್ಬೇಕಾದ್ರೆ ನೋಡ್ಕೋಬೇಕು ತಾನೆ. ಕ್ಯೂ ನಿಂತಿದ್ರಪ್ಪ. ಹೌದಾ? ಅದಕ್ಕೆ ನಾನು ಸೈಡ್ ಇಂದ ಬಂದ್ಬಿಟ್ಟು ಅವ್ರಿಗೆ ಹೇಳ್ದೆ, ನನ್ ಒಂದೇ ಐಟಮ್ ಇರೋದು, ಅವ್ರದೆಲ್ಲ ಫುಲ್ ಸುಮಾರು ಬುಟ್ಟಿ ಇರ್ಬಲ್ಲ, ಒಂದೇ ಐಟಮ್ ಇರೋದು ಹಾಕೊಡಿ ಅಂದೆ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ನಂಗೆ ಹಾಕೋದ್ರಲ್ಲ, ಅದು ಹಿಂಗಿರ್ತೈತೆ, ನನಗೆ ಕಾಣಲ್ಲ. ಅಲ್ಲ, ನೀನ್ ತಗೊಂಡಿದ್ದು ಮಿಷಿನ್ ಅಲ್ಲಿ ಬಿಲ್ ಬರತ್ತಲ್ಲ, ಅದು ಬೇಡ ಅಂದ್ಬಿಟ್ಟು ತಗೊಂಡ್ಮೇಲೆ ಇನ್ನೇನೈತೆ ಆ ತರ ಅಂಗಡಿನಾ? ಆ ತರ ಅಂಗಡಿ ಆದ್ರೆ ಏನ್ ಪರವಾಗಿಲ್ಲ, ಅವರು ಬಿಲ್ ಬರದೆ 450 ಗ್ರಾಮ್ಸಿಗೆ. ಆ ತರ ಅಂಗಡಿನಲ್ಲಿ ನೀನ್ ಎಷ್ಟಾದ್ರೂ ಹಾಕೋ, 1 ಗ್ರಾಮ್ ಮ್ಯಾಟರ್ ಆಗತ್ತಲ್ಲಿ. ಮಾಮೂಲಿ ಚಿಕ್ಕ ಪುಟ್ಟಗೆ ಈ ತಕ್ಕಡಿ ತೂಕ ಹಾಕಿ ಕೊಡ್ತಾರಲ್ಲ, ಅಲ್ಲಿ ನಿನ್ಗೆ ಅವ್ರು ಎಷ್ಟು ಕೊಟ್ರು, ಅರ್ಧ ಕೆಜಿ ಅಂದ್ರೆ ಅವ್ರು 400 ಗ್ರಾಮ್ ಹಾಕಿದ್ರು ಅರ್ಧ ಕೆಜಿ ರೇಟ್ ತಗೊಂತಾರೆ. ಬಟ್ ಇದಂಗಲ್ಲ, ಮಿಷಿನೇ ಕೊಟ್ಬಿಡತ್ತೆ ಬಿಲ್. ಅವರು 450 ಗ್ರಾಮ್ಸ್ಗೆ ಬಿಲ್ ಕೊಟ್ಟಿರೋದು. ಹೋಗ್ಲಿ ಬಿಡು, ಮಿಷಿನ್ ಸಪೋರ್ಟ್ ಮಾಡಿದೆ ನಿನ್ಗೆ. ಸೊ ನೀವು ತಿಂತೀರಾ ತಾನೇ ಚಪಾತಿ? ತಿಂತೀನಿ. ಫಸ್ಟ್ ಕಾಫಿ ಹಾಲು ಬಿಸಿ ಮಾಡಿ ಬಂದೆ. ಹಾಲು ಬಿಸಿ ಮಾಡಿದ್ಮೇಲೆ ಯಾರನ್ನ ಕೇಳಿ ಬಿಸಿ ಮಾಡಿದೆ? ಯಾರನ್ನ ಕೇಳ್ಬೇಕು? ಇದ್ರಲ್ಲೈತಲ್ಲ, ಹಸು ಏನಾದ್ರು ನೀನ್ ಕೇಳ್ಬಿಟ್ಟು ಹಾಲು ಕೊಡ್ತೀನಿ. ನಾವು ಹೋಗಿ ಕೇಳಿದ್ರೆ ಹಾಲು ಕೊಡೋದು. ಹೋಗಿ ಬಿಸಿ ಮಾಡಿ. ಪೆಪ್ಪರ್ ಬೇಡ, ಖಾರ ಜಾಸ್ತಿ ಆಗತ್ತೆ. ಇವತ್ತು ಆಫ್ ಬ್ರೇಕ್ಫಾಸ್ಟ್ ಮನು ಸ್ಪೆಷಲ್. ಇನ್ನು ಆಫ್ ಬ್ರೇಕ್ಫಾಸ್ಟ್ ನಾವು ಚಪಾತಿ ಮಾಡ್ಕೊತಾ ಇದ್ದೀವಿ. ಮನು ಏನು ಮಾಡ್ತಾ ಇದೆಯಾ? ಬೆಂಡೆಕಾಯಿ ಪಲ್ಯ ಎಕ್ಸ್ಪೆರಿಮೆಂಟ್. ಡಿಫ್ರೆಂಟ್ ಆಗಿ ಮಾಡ್ತಾವ್ರೆ, ನಾನು ಮಾಡೋ ಥರ ಮಾಡ್ತಾ ಇಲ್ಲ. ನಾನು ಯೂಶ್ವಲಿ ಚಿಲ್ಲಿ ಪೌಡರು, ಆನಿಯನ್ನು, ಬೆಂಡಿ ಇಷ್ಟೇ ಹಾಕೋದು, ಕಂಪ್ಲೀಟ್ ಡ್ರೈ ಮಾಡ್ತೀನಿ. ಇವರೇನೋ ಒಂಚೂರು ಟೊಮೆಟೊನು ಹಾಕಿ ನೀರು ಮಾಡ್ತಾರೆ. ನೀರು ಹಾಕಿದ್ಯಾ? ನಾನು ಒಂದು ಹನಿನೂ ನೀರು ಸೋಗ್ಸಲ್ಲ ಬೆಂಡಿ ಫ್ರೈಗೆ. ಆ ಥರ ಕಂಪ್ಲೀಟ್ ಡ್ರೈ ಮಾಡ್ತೀನಿ, ಚೆನ್ನಾಗಿರತ್ತೆ ಅದನ್ನು. ಇದು ಏನೋ ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಬೇಗ ಹೋಗಿ ಈಗ ಚಪಾತಿ ಮಾಡ್ಕೋಬೇಕು. ಆಯ್ತಾ? ನೀನು ಇನ್ನು ಲೇಟಾ? ಈ ಕಡೆಗೆ ಬಂದ್ಬಿಡು ನೀನು. ನಾನು ಆ ಕಡೆ ಚಪಾತಿ ಮಾಡ್ತೀನಿ. ಅದು ಸ್ಟೀಮಲ್ಲಿ ಇಡು, ಫ್ರೈ ಆಗಿ. ಈ ಕಡೆಗೆ ಇಟ್ಬಿಟ್ಟು ಸ್ಟೀಮ್ಗೆ ಇಡು. ಫುಲ್ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಇಲ್ಲ ಮನು, ಈ ಕಡೆ ಫ್ಲೇಮ್ ಕಮ್ಮಿ ಇಟ್ಬಿಟ್ಟು ಸ್ಟೀಮಲ್ಲಿ ಇಡು. ಆ ಸ್ಟೀಮ್ ಆದ್ರೇ ಅದು ಟೇಸ್ಟ್ ಬರೋದು ನಿನಗೆ. ತಿಂಡಿ ತಿಂತ ಪುನೀತ್ ರಾಜ್ಕುಮಾರ್ದೊಂದು ಮೂವಿ ಹಾಕೊಂಡು ನೋಡ್ತಾ ಇದೆ. ಮೂವಿ ಇಷ್ಟ ಆಗ್ಬಿಟ್ಟಿದೆ. ಸೊ ಇವಾಗ ಮೂವಿ ಮುಗಿಯೋ ತನಕ ಫುಲ್ಲು ಬ್ಯುಸಿ. ಕುತ್ಕೊಂಡು ಮೂವಿ ಮುಗಿಸ್ಬಿಟ್ಟು ಆಮೇಲೆ ಬಾಕಿ ಕೆಲಸ ನೋಡೋದು. ಅಷ್ಟೊತ್ತಿಗೆ ಸಾಹೇಬ್ರು ಫುಲ್ ಬ್ಯುಸಿ ಆಗೋವರೆ ಇಲ್ಲಿ. ಮತ್ತೆ ಏನು ಮಾಡ್ತಾ ಇದ್ರಿ? ಈ ರಿಸರ್ಚ್ ಅಂತೂ ಅವ್ರು ಬಿಡೋದೇ ಇಲ್ಲ, ಮಾಡ್ತಾನೇ ಇರ್ತಾರೆ. ಅದ್ಯಾವುದೋ ಬೇರೆ ಹೊಸ ಗಾಡಿ ಬೇರೆ ಲಾಂಚ್ ಮಾಡ್ತಾವ್ರೆ ಇಷ್ಟರಲ್ಲೇ ಇಂಡಿಯನ್ ಮಾರ್ಕೆಟ್ಗೆ. ಅದು ಕುತ್ಕೊಂಡು ಎಡ್ ಟು ಟೋ ಫುಲ್ ರಿಸರ್ಚ್ ಮಾಡಾಕ್ಬಿಡ್ತೀಯ ಅಲ್ವಾ? ಇಲ್ಲೇ ಕುತ್ಕೊಂಡು ಟೆಸ್ಟ್ ರೈಡು ತಗೊಬಿಡ್ತೀಯ ಚೇರ್ ಮೇಲೇ. ಎಂಜಾಯ್ ಮಾಡಿ. ನಮ್ಮದು ಮೂವಿ ಓಡ್ತಾ ಇದೆ ಅಲ್ಲಿ. ಓಡ್ಲಿ. ಮೊನ್ನೆ ಮಾಡಿದ ಗಾಡಿ ಬುಕ್ಕಿಂಗ್ ದುಡ್ಡು ವಾಪಸ್ಸೇ ಬರ್ತಾ ಇಲ್ಲ, ಕ್ಯಾನ್ಸಲ್ ಮಾಡಿದೆ. ಕೊಟ್ರೆ ಇಲ್ವಾ ಅದು ದುಡ್ಡು? ವಾಪಸ್ಸೇ ಬರಲ್ಲ ಇನ್ನದು ಹಾಗೆ. ಲೇಟ್ ಆಗುತ್ತೆ. ಅದಕ್ಕೆ ಆನ್ಲೈನಲ್ಲೆಲ್ಲ ಬುಕ್ ಮಾಡಿದ್ರೆ ಅಕೌಂಟ್ ಕ್ರಿಯೇಟ್ ಮಾಡಿ ಮಾಡಬೇಕು. ಹಂಗೆ ಡೈರೆಕ್ಟಾಗಿ ನೀನು ಗೆಸ್ಟಾಗಿ ಬುಕ್ ಮಾಡಿದಾಗ ಹಿಂಗೆ ಆಗೋದು ಪ್ರಾಬ್ಲಮ್ಗಳು. ನೋಡೋಣ ಬಿಡು, ಅದು ವಾಪಸ್ ಬರುತ್ತೆ. ಇದು ಹೊಸ ಬಂದಿದೆ, ನೋಡ್ತೀವಿ. ಏನೋ ಮಾಡಿ. ನಮ್ಮ ಮನೆ ಹಬ್ಬದ ಕ್ಲೀನಿಂಗ್ ಸ್ಟಾರ್ಟ್ ಆಯಿತು. ಹೇಳ್ದಂಗೆ ಬೇಗನೆ ಬಂತು. ನಾನು ಸಂಜೆ ಒಂದು 5 ಗಂಟೆಗೆ ಬರತ್ತೇನೋ ಅಂತ ಅಂದ್ಕೊಂಡಿದ್ದೆ. ಟೈಮ್ ಇವಾಗ 3:30. ಬಂದು ಮಾಡ್ಕೊತಾ ಇದೆ ಪಾಪ. ಇವಾಗ ಸಮಾಧಾನ ಆಯ್ತಪ್ಪ ನನಗೆ. ಮನೆ ಒರ್ಸಕ್ಕೆ ಬರತ್ತಲ್ಲ, ಆ ಹುಡುಗಿ ತಂಗಿನ ಕರ್ಕೊಂಡು ಬಂದು ಬಿಟ್ಟು ಹೋಗಿದೆ. ಇನ್ನೊಂದು ಮನೆ ಕೆಲ್ಸಕ್ಕೆ ಹೋಗಿದೆ ಅವಳಿಗೆ. ಅಕ್ಕ ಅಲ್ಲಿ ಮುಗಿಸ್ಬಿಟ್ಟು ಬಂದು ಜಾಯಿನ್ ಆಗ್ತೀನಿ, ಬೇಗ ಮುಗಿಸ್ಕೊತೀವಿ ನಿಮ್ಮನ್ನೇನೋ ಅಂತ. ಹೆಂಗೋ ಇವಾಗ ಹೊಟ್ಟೆ ಹಶ್ವಾಗ್ತಾ ಇದೆ. ನಾವು ಹೋಗ್ತಾ ಇದ್ದೀವಿ ಊಟ ಮಾಡೋಕ್ಕೆ. ಮಲಗಿದೆ ಇಷ್ಟೊತ್ತು. ನಿಂದು ಏನಪ್ಪ ಮಾಡ್ದ ಊಟ? ಹೆಂಗೆ? ಇಲ್ಲ ಮಾಡಿಲ್ಲ.
ಹಾಕೊಂಡು ಬರಲ್ಲ ನಿನಗೂ. ನಮಗೇನು ಹೊಟ್ಟೆ ಸಿಗ್ತಿಲ್ಲ, ಆಮೇಲೆ ಮಾಡ್ತೀನಿ. ಈ ಮನುಗೆ ಬೆಳಗ್ಗೆ ಟೈಮ್ ಚಪಾತಿ ಕೊಟ್ಬಿಟ್ರೆ ಇದನ್ಗಳು ಇಡೀ ದಿನ ಊಟ ಮಾಡಲ್ಲ. ನಮಗೇನೋಪ್ಪ ತಿಂದಿದ್ದು 2 ಅವರ್ 3 ಅವರ್ಗೆಲ್ಲ ಡೈಜೆಷನ್ನೇ ಆಗೋಗಿರೋದು. ನಮ್ಮದು ಗ್ರೈಂಡರ್ ಚೆನ್ನಾಗಿದೆ, ಅವ್ರದ್ದು ತುಕ್ಕಿಡ್ದೋಗಿದೆ ಆಲ್ರೆಡಿ. ಟೆನ್ಷನ್ ಫ್ರೀ ನನಗೆ. ನಮ್ಮ ಹುಡುಗಿ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಒರೆಸ್ಕೊಂತಾವಳೆ. ಚೆನ್ನಾಗಿ ಒರೆಸ್ಕೊತಾ ಇದೆಯಾ ಕಣಪ್ಪ. ಇದನ್ನೇನು ಒರ್ಸಕ್ಕೆ ಹೋಗ್ಬೇಡ, ನಾನು ನಿಧಾನಕ್ಕೆ ಒರೆಸ್ಕೊಂತೀನಿ. ಇಲ್ಲ ಆದರೆ ಒರೆಸು, ಇಲ್ಲೇನು ವಯರ್ಗಳು ಆಯಿತಾ, ಹಿಂಗೆ ಅಂದ್ಕೊಂಡು ಚೆನ್ನಾಗಿ ಒರೆಸ್ಕೊತಾ ಇದೆಯಾ. ಹಿಂಗೆ ಮಾಡ್ಕೊಬಿಟ್ರೆ ಟೆನ್ಷನ್ನೇ ಇರಲ್ಲ ನನಗೆ. ಆ್ಯಕ್ಚುಲಿ ನನಗಿನ್ನ ಚೆನ್ನಾಗಿ ಮಾಡ್ತಾವಳೆ. ಏನು ಹೇಳು, ಏನು ಹೇಳ್ದಲ್ಲ ಹೇಳು, ಈ ಕಡೆ ಏನು ಹೇಳು, ಏನು ಹೇಳ್ದಲ್ಲ, ನೀನೇನು ಹೇಳ್ದೆ, ಅದು ಇಂಪಾರ್ಟೆಂಟ್. ಹಂಗೆ ಇವತ್ತು ಕಂಪ್ಲೀಟ್ ಕ್ಲೀನಿಂಗ್ ಇನ್ ಪ್ರೋಗ್ರೆಸ್ಸು. ಮನುಗೂ ಫುಲ್ ಕೆಲಸ ಕೊಟ್ಬಿಟ್ಟಿದ್ದೀನಿ ಇವತ್ತು. ಎಷ್ಟಾಯಿತು? ವೇಸ್ಟ್ ಅಲ್ಲ, ಎಷ್ಟಾಯಿತು ಅಂದೆ. ಕಮೋಡ್ ತೊಳ್ದ, ಇದು ಸುಳ್ಳು, ಪಕ್ಕ ಸುಳ್ಳು. ಇದು ತಗೊಂಡೋಗಿ ಕಾಸ್ಟಿಕ್ ಸೋಡಾ ಹಾಕ್ಬಿಟ್ಟು ಬರೀ ಪೈಪ್ಗಳಿಗೆ ಕಾಸ್ಟಿಕ್ ಸೋಡಾ ಹಾಕ್ಬಿಟ್ಟು ಬಂದವ್ರೆ. ಹೋಗಿದ್ದೆ 10 ನಿಮಿಷ. ಹೌದು, ಕಮೋಡು ಕಮೋಡ್ ಹಬ್ಬದ ದಿನ ಮುಂದಿನ ವರ್ಷ ಅದೊಂದು ತೊಳ್ಕೊಬನು ಅಷ್ಟೇ. ಸೊ ಇವಾಗ ಇಲ್ಲಿ ಹಾಲಲ್ಲಿ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ. ಎಲ್ಲ ಕ್ಲೀನ್ ಇಬ್ಬಿಬ್ರು ಸೇರ್ಕೊಂಡು ಮಾಡ್ಕೊಂತಾವ್ರೆ ಫುಲ್. ನಾನು ಅವಳಿಗೆ ಅಡುಗೆಯವ್ರನ್ನ ನಿಮ್ಮಮ್ಮ ದೂರ ನಿಂತ್ಕೊ ಸಾಕು. ಕ್ಯಾಮ್ರಾದ ಹತ್ರಕ್ಕೆ ಬಂದ್ಬಿಡ್ತಾರೆ ಫುಲ್ ಮುಖ ಫೋಕಸ್ ಆಗತ್ತಾರ. ಅದಕ್ಕೆ ನಾನು ಹೇಳ್ತಾ ಇದ್ದೆ ಅವಳಿಗೆ, ಅಡುಗೆ ಮಾಡೋರು ಮರೀದಂಗೆ ಕೇಳು ನಿಮ್ಮಮ್ಮನ ಯಾರು ಸಿಗ್ತಾರ ಅಂದರೆ. ಈ ಕಡೆ ನಿಂತವಳಲ್ಲ, ಅವಳ ಹೆಸರು ಏನಪ್ಪ ಕವಿ, ಅವಳ ಹೆಸರು ಭಾಗ್ಯಲಕ್ಷ್ಮಿ. ಅವಳು ಹೇಳ್ತಾವಳೆ, ಅಕ್ಕ ನಾನೇ ಮಾಡಿಕೊಡ್ಲಾ ಕೇಳು ಅಂತ. ಎಷ್ಟು ವಯಸ್ಸು? 13 ವರ್ಷ ಅಂತೆ. ಅದಕ್ಕೆ ಅಂದೇನೆ ಅವಳು ಕಿಟಕಿ ಒರೆಸೋದ್ರಲ್ಲೇ ಮಾಡ್ತಾಳೆ ಅಂತ ಗೊತ್ತಾಯ್ತು. ರಾತ್ರಿ ಊಟಕ್ಕೆ ಕೊಡ್ತಾಳೆ. ಬೆಳಗ್ಗೆ ತಿಂಡಿ ಮಾಡಕ್ಕೆ ಅಂತ ಬರ್ತಾಳೆ, ರಾತ್ರಿ ಊಟಕ್ಕೆ ತಿಂಡಿ ಕೊಟ್ಬಿಟ್ಟು ಹೋಯ್ತಾಳೆ. ಬೆಳಗ್ಗೆ ತಿಂಡಿ ಇಲ್ಲೇ ಇರಬೇಕು ಅವಳಿಗೆ ಅಂತ. ಪಾಪ ಇನ್ನು ಅದು ಚಿಕ್ಕ ಹುಡುಗಿ, ಇವತ್ತು ರಜಾ ಅಲ್ವಾ ಸ್ಕೂಲ್ಗೆ, ಅದಕ್ಕೆ ನಾನೇ ಒರೆಸ್ತೀನಿ ಅಂತ ಬತ್ತಂತ ಅಕ್ಕನ ಜೊತೆ ಒರೆಸ್ತಾ ಇದ್ದೆ. ಅದಕ್ಕೆ ಜೋಕ್ ಮಾಡ್ತಾ ಇರೋದು, ಅಕ್ಕ ನಾನೇ ಮಾಡ್ಕೊಡ್ಲ ಅಡುಗೆ ನಿಮಗೆ ಅಂತ. ಎನಿವೇಸ್ ಹೋಗೋಣ, ನಾವು ಸಣ್ಣ ಪುಟ್ಟದ್ದು ಮಾಡ್ಕೊತಾ ಇದ್ದೀವಿ. ಸೋಫಾ ಹೇಳ್ಕೊಡು ಮನು. ಆ ಪಿಲ್ಲೋಗಳೆಲ್ಲ ಒಂದು ಸೋಫಾ ಮೇಕ್ ಹಾಕಪ್ಪ, ಒಂದು ಸೋಫಾ ಮೇಕ್ ಹಾಕು. ಅಲ್ಲ ಅದರಲ್ಲೇ ಇರಲಿ ಬಿಡಪ್ಪ. ಹಂಗ ಅದು ಬಿದ್ದೋಗತ್ತೆ ಪಿಲ್ಲೋ, ಅದಕ್ಕೆ ವೆಯ್ಟ್ ಇರಲ್ಲ. ಅಷ್ಟೇ. ಲೈಟ್ ಹಾಕೊಳ್ಳಪ್ಪ. ಓಕೆ, ನಾನು ನೋಡ್ಲಂಗಾರೆ ಯಾವ ಕಡೆ ಗೊತ್ತಿಲ್ಲ. ವೀಕೆಂಡ್ ಬೇಜಾರಾಗ್ತದೆ, ಎಲ್ಲರೂ ಓಡ್ಬೇಕು. ಈ ಕಡೆ ಬಾತ್ರೂಮ್ಗೆ ಹಾಕ್ಲೇ ಇಲ್ಲ ಕಾಸ್ಟಿಕ್ಕು. ಆ ಕಡೆ ನಾವು ಯೂಸೇ ಮಾಡಲ್ಲ ಜಾಸ್ತಿ. ಮಾಡಿಲ್ಲ ಅಂದ್ರೂ ಆ ಕಡೆಯಿಂದ ಬ್ಲಾಕ್ ಆಗಿರುತ್ತೆ. ಆ ಕಡೆ ಪೈಪ್ ಬೇರೆ, ಈ ಕಡೆ ಪೈಪ್ ಬೇರೆ, ಯಾರು ಒಂದೇ ಪೈಪ್ ಮಾಡಿ. ಈಗ ಹಾಕಿದ್ರೆ ನೀನು ಕಳ್ಕೊಳ್ಳೋದೇನು, ಒಂದು ಸ್ವಲ್ಪ ಕಾಸ್ಟಿಕ್. ನಾನು ಮಾಡಕ್ಕೆ ಇಷ್ಟ ಇಲ್ಲ, ಸಿಂಪಲ್ ಲಾಜಿಕ್. ಸೈಡ್ ಕೊಡ್ತೀಯಾ? ಮಾಡೋಕ್ಕಾಗಲ್ಲ ಅಂತ ಹೇಳು. ಈ ಕಡೆ ಬಾ, ಈ ಕಡೆ ಬಾ. ಎಂಥ ಕೊಬ್ಬು ನೋಡಿ ಇವರಿಗೆ. ನೀನೇ ಕಾವ್ಯ ಅಂತ ಇಟ್ಟು ಅವಳಿಗೆ ಭಾಗ್ಯಲಕ್ಷ್ಮಿ ಅಂತ ಇಟ್ಟವ್ರೆ. ನನ್ನ ಹೆಸರು ಇರೋದೇ ಬೇರೆ. ಏನು? ನನ್ನ ಹೆಸರು ಗುರಮ್ಮ ಅಂತ. ನೀನು ಕಾವ್ಯ ಅಂತ ಇಟ್ಕೊಂಡಿರೋದಾ? ಬೆಂಗಳೂರಿಗೆ ಬಂದು ಕಾವ್ಯ ಅಂತ. ಹೌದಾ? ನಂದೆ ಮೊದಲು ಹಿಂಗಿದ್ರ. ಹಂಗಿದ್ದಾಗ ಇದ್ದಿದ್ದು ಡ್ರೆಸ್ಗಳನ್ನೇ ತೆಗಿಬೇಕು ಇವಾಗ. ಇಷ್ಟೊಂದು ಸಣ್ಣ ಎಲ್ಲ ಕೊಡಿಲಿ. ನಾನು ಇವ್ರಿಗೆ ತೋರಿಸೇ ಇಲ್ಲ. ಹಿಂಗಿದ್ದೆ ಸಣ್ಣಕ್ಕೆ. ಇದು ನಂದಿ ಬೆಟ್ಟದಲ್ಲಿ. ನಾನು ನನ್ನದು ಕ್ಲೋಸ್ ಫ್ರೆಂಡ್ ಇವಳು ದಿವ್ಯಾ ಅಂತ, ಇವಳನ್ನ ಚಿನ್ನು ಅಂತ ಕರಿತೀನಿ ನಾನು. ಅಂತೂ ಮನೆ ಡೀಪ್ ಕ್ಲೀನಿಂಗ್ ಎಲ್ಲ ಮುಗೀತಪ್ಪ. ಫುಲ್ ಟೆನ್ಷನ್ ಫ್ರೀ ಇವಾಗ ಆರಾಮಾಗಿ ಕುತ್ಕೊಂಡು ಕಾಫಿ ಗಿಫಿ ಕುಡ್ಕೊಂಡು ಟಿವಿ ನೋಡೋಣ ಅಂದ್ಕೊಂಡು ರೆಡಿ ಆಗ್ತಾ ಇದ್ದೀವಿ. ಕಾಫಿ ಮಾಡ್ಕೊಂಡು ಬಂದು ಕೊಟ್ಟಾಯ್ತು. ಥ್ಯಾಂಕ್ ಯು ವೆರಿ ಮಚ್. ಯು ಆರ್ ವೆಲ್ಕಮ್. ಮನೋದು ಮಾತ್ರ ಕೆಲಸ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ. ನಾಳೆಗೆ ಇಟ್ಕೊಂಡಿದ್ದಾರೆ, ಹಬ್ಬದ ವಿಶೇಷ ಅಂತೆ ನಾಳೆ. Check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the